ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಪಾಕುಸುಮಸಂಕಾಶಂ ಕಾಶ್ಯಪೇಯ ಮಹಾದ್ಯುತಿಂ ತಮೋರಿ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಶ್ರೀ ಗುರುಭ್ಯೋ ನಮಃ. ನಮಶ್ಚಂಡಿಕಾಯೈ. ಧರ್ಮವಾಹಿನಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಈ ಸೂರ್ಯನ ಒಂದು ಉಪಾಸನೆಗೆ ರಥಸಪ್ತಮಿ ದಿವಸ ಏನನ್ನು ಹೇಳಿದ್ದಾರೆ, ಏನು ಮಾಡಬೇಕು, ಅದು ಪ್ರಮುಖವಾಗಿ ನಾವು ತಿಳಿದುಕೊಳ್ಳಬೇಕು. ಯಾಕೆಂದರೆ ಪ್ರತಿಯೊಂದು ಯಾವುದೇ ಆದರೂ ಕೂಡ ಅದನ್ನು ಮಾಘ ಮಾಸದಲ್ಲಿ ಬರುತ್ತೆ ರಥಸಪ್ತಮಿ ಅನ್ನತಕ್ಕಂಥದ್ದು. ಇದಕ್ಕಿನ್ನೊಂದು ಹೆಸರು ರಥಂತರ ಅಂಥೇಳಿ, ರಥವನ್ನೇ ಪ್ರಧಾನವಾಗಿ ಹೇಳ್ತಾರೆ. ರಥ ನಂತರದಲ್ಲಿ ಸಪ್ತಮಿ ಬರುತ್ತೆ, ರಥಸಪ್ತಮಿ ಅಂತ. ಅಂದರೆ ರಥಂತರ ಅನ್ನತಕ್ಕಂಥ ಒಂದು ಸಪ್ತಾಶ್ವ ಅಂದರೆ 7 ಅಶ್ವಗಳನ್ನು, 7 ವಿಧವಾದಂತಹ ಕುದುರೆಗಳ ರಥದೊಂದಿಗೆ ಸೂರ್ಯ ಪ್ರತ್ಯಕ್ಷನಾಗತಕ್ಕಂತಹ ವಿಶೇಷವಾದಂತಹ ದಿವಸ ಅದು ಸಪ್ತಮಿಯ ದಿವಸ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿವಸ. ಪ್ರತಿನಿತ್ಯವೂ ರಥದಲ್ಲಿ ಬರ್ತಾನಲ್ಲ, ಇವತ್ತೇನು ವಿಶೇಷ ಅಂತೇಳಿ ಕೇಳ್ಬೋದು. ಆದರೆ ರಥವೇ ಸೂರ್ಯವಾಗಿರತಕ್ಕಂಥದ್ದು. ರಥನೇ ಸೂರ್ಯನ ರೂಪದಲ್ಲಿ ನಮಗೆ ಆ ಮೂಲಕ ಅವನು ತನ್ನನ್ನು ತಾನು ತೋರ್ಪಡಿಸಿಕೊಳ್ಳತಕ್ಕಂತಹ, ವ್ಯಕ್ತವಾಗತಕ್ಕಂತಹ ಒಂದು ವಿಶೇಷವಾದಂತಹ ದಿನ ಅಂದರೆ ಅದು ರಥಸಪ್ತಮಿ. ಅದನ್ನೆಲ್ಲ ಪುರಾಣಗಳಲ್ಲಿ ನಾವು ಕಥೆಯಲ್ಲಿ ನಾವು ನೋಡಬಹುದು. ಸೂರ್ಯನಿಗೆ 12 ವಿಧವಾದಂತಹ ನಾಮಗಳು ಇದೆ. ಭಾಸ್ಕರ, ಅರ್ಘ್ಯಮ, ವಿಭಸ್ವಾನ್, ವಿಭಸ್ವಂತ, ಅರ್ಕ ಹೀಗೆಲ್ಲ ಇದೆ. ಅದರಲ್ಲಿ ಪೂಷ ಅನ್ನತಕ್ಕಂತಹ ಸ್ವರೂಪದಲ್ಲಿ 12 ಅಂದರೆ 12 ವಿಧವಾದಂತಹ ಸೂರ್ಯರಿರತಕ್ಕಂಥದ್ದು. ಸೂರ್ಯನೇ 12 ವಿಧದಲ್ಲಿ ತನ್ನನ್ನು ತಾನು ವ್ಯಕ್ತಪಡಿಸಿಕೊಳ್ತಾನೆ. ಅದರಲ್ಲಿ ಪೂಷ ಅನ್ನತಕ್ಕಂತಹ ಸೂರ್ಯನ ಒಂದು ವಿಶೇಷವಾದಂತಹ ರೂಪಕ್ಕೆ ದಕ್ಷಯಜ್ಞದ ಸಮಯದಲ್ಲಿ ಬರತಕ್ಕಂತಹ ಕಥೆಗಳಲ್ಲಿ ಎಲ್ಲೋ ಕೂಡ ಪುರಾಣದಲ್ಲಿ ಇದೆ. ದಕ್ಷಯಜ್ಞದ ಸಮಯದಲ್ಲಿ ವೀರಭದ್ರನಿಂದ ಸೂರ್ಯನು ಕೂಡ ಆ ಯಾಗದಲ್ಲಿ ಭಾಗವಹಿಸಿದ್ದರಿಂದ ಸೂರ್ಯನಿಗೆ ಅವನು ಯುದ್ಧವಾಯಿತು ಪರಸ್ಪರ, ಸೂರ್ಯ ಮತ್ತು ವೀರಭದ್ರನಿಗೆ. ಆ ಸಮಯದಲ್ಲಿ ಉಂಟಾದಂತಹ ಹಾನಿಯಿಂದಾಗಿ ಸೂರ್ಯನಿಗೆ ಆ ವೀರಭದ್ರ ಅಥವಾ ಪರಮಶಿವನು, ಈಶ್ವರನು ವರವನ್ನು ಕೊಟ್ಟಿರತಕ್ಕಂಥದ್ದು. ವಿಶೇಷವಾಗಿ ರಥಸಪ್ತಮಿ ದಿವಸ ನಿನ್ನನ್ನು ನೀನು ಆ ಮೂಲಕ ವ್ಯಕ್ತಪಡಿಸಿಕೊಂಡು ಭಗವಂತನ ಸ್ವರೂಪವೇ ಇನ್ನೊಂದು ಸೂರ್ಯನಾರಾಯಣ ಅನ್ನತಕ್ಕಂಥದ್ದು. ಭಕ್ತರಿಗೆ ವಿಶೇಷವಾದಂತಹ ಅಭೀಷ್ಟಗಳನ್ನೆಲ್ಲವನ್ನು ಕೂಡ ರಥಸಪ್ತಮಿಯ ದಿವಸ ಯಾರು ಸ್ನಾನವನ್ನು ಮಾಡ್ತಾರೋ, ಯಾರು ತರ್ಪಣವನ್ನು ಮಾಡ್ತಾರೋ, ಯಾರು ಸೂರ್ಯ ನಮಸ್ಕಾರವನ್ನು ಮಾಡ್ತಾರೋ, ಯಾರು ಸೂರ್ಯನನ್ನು ಅರ್ಚಿಸುತ್ತಾರೋ ಅವರಿಗೆ ವಿಶೇಷವಾದಂತಹ ಫಲವನ್ನು ಅನುಗ್ರಹ ಮಾಡು ಅಂತ ಹೇಳಿ ಸ್ವತಃ ಪರಮೇಶ್ವರನೇ ಸೂರ್ಯನಿಗೆ ವರವನ್ನು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಈ ರಥಸಪ್ತಮಿಯ ಒಂದು ವಿಶೇಷವಾದಂತಹ ಕಥಾವಳಿಗಳೆಲ್ಲವೂ ಕೂಡ ಭವಿಷ್ಯ ಪುರಾಣದಲ್ಲಿ ಬರತಕ್ಕಂಥದ್ದು ನಾವು ನೋಡ್ಬೋದು. ಹೀಗೆ ಸಪ್ತಮಿಗೆ ವಿಶೇಷವಾದಂತಹ ಮಹತ್ವ ಇದೆ. ಆ ದಿವಸ ಬರತಕ್ಕಂತಹ ಒಂದು ರಥ ಸಹಿತ ಸೂರ್ಯನಾರಾಯಣ ಬರುವುದರಿಂದ ರಥರೂಪದಲ್ಲಿ ತನ್ನನ್ನು ತಾನು ವ್ಯಕ್ತಪಡಿಸಿಕೊಳ್ಳುವುದರಿಂದ ರಥಸಪ್ತಮಿ ಅಂತ ಹೇಳಿ ಕರೀತಾರೆ ಅನ್ನತಕ್ಕಂಥದ್ದು ಒಂದು. ಇನ್ನೊಂದು, ಮಾಘ ಮಾಸದ ಸಪ್ತಮಿಯಿಂದ ಎಲ್ಲ ರಥೋತ್ಸವಗಳು ಕೂಡ ಪ್ರಾರಂಭ ಆಗುವುದರಿಂದ ದೇವಾಲಯಗಳಲ್ಲಿ ಎಲ್ಲವೂ ಕೂಡ ಈ ಉತ್ಸವಗಳಿಗೆ ಈ ಮಾಘ ಮಾಸದಲ್ಲಿ ಅಂದರೆ ಉತ್ತರಾಯಣ ಪುಣ್ಯಕಾಲದ ನಂತರದ ಮಾಘಾದಿ ಪಂಚ, ಮಾಘ, ಫಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠದವರೆಗೂ ಕೂಡ ರಥೋತ್ಸವಗಳು ಪ್ರತಿಯೊಂದು ದೇವಾಲಯದಲ್ಲೂ ಕೂಡ ನಡೆಯುವುದಕ್ಕೆ ವಿಶೇಷವಾದಂತಹ ಪರ್ವಕಾಲ ಈ ಮಾಘ ಮಾಸ ಆಗಿರುವುದರಿಂದ ರಥೋತ್ಸವಗಳು ಸಪ್ತಮಿಯ ದಿವಸದಿಂದ ಪ್ರಾರಂಭ ಮಾಡತಕ್ಕಂಥದ್ದು. ಸಪ್ತಮಿಯಿಂದ ರಥೋತ್ಸವಗಳೆಲ್ಲವೂ ಕೂಡ ನಡೆಯುವುದಕ್ಕೆ ಪ್ರಶಸ್ತವಾದಂತಹ ತಿಥಿ ಸಪ್ತಮಿ ಆಗಿರುವುದರಿಂದ ರಥಸಪ್ತಮಿ ಅಂತ ಹೇಳಿ ಕರೀತಕ್ಕಂತಹದ್ದು ಕೂಡ ಬಂದಿದೆ. ಪ್ರತಿಯೊಬ್ಬದ ದೇವಾಲಯದಲ್ಲಿ ಭಗವಂತನ, ವಿಷ್ಣು ಇರಲಿ, ಶಿವನಿರಲಿ, ಅಮ್ಮನವರಿರಲಿ, ಗಣಪತಿ ಯಾವುದೇ ಆದರೂ ಅಂತಹ ದೇವಾಲಯಗಳಲ್ಲಿ ಮಾಘ ಮಾಸದಿಂದ ವಿಶೇಷವಾಗಿ ಸೂರ್ಯಮಂಡಲೋತ್ಸವ, ಚಂದ್ರಮಂಡಲೋತ್ಸವ, ಬ್ರಹ್ಮೋತ್ಸವ, ಗರುಡೋತ್ಸವ ಈ ರೀತಿಯಾದಂತಹ ಉತ್ಸವಗಳೆಲ್ಲವೂ ಕೂಡ ನಡೀತಕ್ಕಂಥದ್ದಕ್ಕೆ ಪ್ರಾರಂಭ ರಥಸಪ್ತಮಿಯಿಂದ ಆಗುವುದರಿಂದ ರಥಸಪ್ತಮಿ ಅಂಥೇಳಿ ಹೆಸರು ಬಂದಿದೆ. ಹೀಗೆ ರಥಸಪ್ತಮಿಗೆ ವಿಶೇಷವಾದಂತಹ ಮಹತ್ವ ಇರುವುದರಲ್ಲಿ ಈ ದಿವಸದಲ್ಲಿ ಪ್ರಮುಖವಾಗಿ ನಾವು ಹೇಳತಕ್ಕಂಥದ್ದೇನೋ ರಥಸಪ್ತಮಿ ದಿವಸ ಮಾಘ ಮಾಸದಲ್ಲಿ ಬಂದಿದೆ. ಮಾಘ ಸ್ನಾನ ಅನ್ನತಕ್ಕಂಥದ್ದೇ ತುಂಬ ಪ್ರಸಿದ್ಧಿ ಇರತಕ್ಕಂಥದ್ದು. ಆದ್ದರಿಂದ ರಥಸಪ್ತಮಿಯಲ್ಲಿ ಅರುಣೋದಯ ಕಾಲದಲ್ಲಿ ಸ್ನಾನವನ್ನು ಮಾಡತಕ್ಕಂಥದ್ದು ತುಂಬ ಪ್ರಮುಖವಾಗಿರತಕ್ಕಂಥದ್ದು. ನಮ್ಮದು ಯಾವುದೇ ಪೂಜಾ ವಿಧಿವಿಧಾನಗಳು, ಪುಣ್ಯಕ್ಷೇತ್ರಗಳು, ತೀರ್ಥಯಾತ್ರೆ ಯಾವುದೇ ಇದ್ದರೂ ಅದಕ್ಕೆ ಪ್ರಮುಖವಾಗಿರತಕ್ಕಂಥದ್ದು ಪ್ರಥಮ ಪ್ರಾಶಸ್ತ್ಯ ಅನ್ನತಕ್ಕಂಥದ್ದು ಸ್ನಾನಕ್ಕೆ. ಅದಕ್ಕೆ ತೀರ್ಥ ಸ್ನಾನ ಅಂಥೇಳಿ ನಾವು ಹೇಳತಕ್ಕಂಥದ್ದು. ಆದ್ದರಿಂದ ಈ ಸೂರ್ಯ ನಾರಾಯಣನನ್ನು ಅರ್ಚಿಸುವುದಕ್ಕೆ ಪ್ರಪ್ರಥಮವಾಗಿ ಅರುಣೋದಯ ಕಾಲದಲ್ಲಿ, ಯಾವುದೋ ಸಮಯದಲ್ಲಿ ಸ್ನಾನ ಮಾಡತಕ್ಕಂಥದ್ದಲ್ಲ, ಸೂರ್ಯೋದಯದ ಪೂರ್ವದಲ್ಲಿ ಅಂದರೆ ಸೂರ್ಯ ಹುಟ್ಟುವುದಕ್ಕೆ ಮೊದಲು ನಾವು ಮಾಡತಕ್ಕಂತಹ ಸ್ನಾನಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ನೀವೆಲ್ಲೇ ಇರಿ,
ಎಲ್ಲಿಯೇ ಸ್ನಾನವನ್ನು ಮಾಡಿ, ಬಾವಿ, ಕೊಳದಲ್ಲಿ, ಮನೆಯಲ್ಲಿ, ಗಂಗಾ ನದಿಯಲ್ಲಿ ಮಾಡಬಹುದು, ಸಮುದ್ರದಲ್ಲಿ ಮಾಡಬಹುದು, ಪುಣ್ಯತೀರ್ಥಗಳಲ್ಲಿ ಮಾಡಬಹುದು, ಸರೋವರದಲ್ಲಿ ಮಾಡಬಹುದು. ಎಲ್ಲೇ ಮಾಡಿದರೂ ನೀವು ಮಾಡತಕ್ಕಂತಹ ಸ್ನಾನ ಪವಿತ್ರವಾಗಬೇಕಾದರೆ ಅದಕ್ಕೆ ಸರಿಯಾದಂತಹ ಕಾಲ, ನಿಯಮ, ವಿಧಿ, ವಿಧಾನಗಳು, ಆಚಾರ ವಿಚಾರಗಳನ್ನು ಪಾಲಿಸಿದರೆ ಮಾತ್ರ ಅದು ಮಂತ್ರ ಸ್ನಾನವಾಗುತ್ತೆ. ಇಲ್ಲದೇ ಇದ್ದರೆ ಕಾಗೆ ಸ್ನಾನ ಅಂತೇಳಿ ಹೇಳ್ತಾರೆ. ಆದ್ದರಿಂದ ನಾವು ಮಾಡತಕ್ಕಂತಹ ಸ್ನಾನವನ್ನು ಸರಿಯಾಗಿ ತಿಳಿದುಕೊಂಡು ಆ ರೂಪದಲ್ಲಿ ನಾವು ಆಚರಣೆಯನ್ನು ಮಾಡಿದಾಗ ಮಾತ್ರ ನಮ್ಮ ಸ್ನಾನದಿಂದಲೂ ಕೂಡ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ. ಆ ದಿಸೆಯಲ್ಲಿ ಪ್ರಾತಃ ಕಾಲದಲ್ಲಿ, ಅರುಣೋದಯ ಕಾಲದಲ್ಲಿ ಸ್ನಾನವನ್ನು ಮಾಡಬೇಕು. ಹೇಗೆ ಮಾಡಬೇಕು? ಸಮಂತ್ರಕವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವುದೇ ಒಂದು ನಾವು ಗ್ರಹಣದಲ್ಲಿಯೂ ಸ್ನಾನಕ್ಕೆ ತುಂಬ ಮಹತ್ವ ಇದೆ, ಪುಣ್ಯಕ್ಷೇತ್ರಗಳಿದೆ. ವಿಶೇಷವಾದಂಥ ಮಕರ ಸಂಕ್ರಮಣದಲ್ಲಿಯೂ ಸ್ನಾನಕ್ಕೆ ವಿಶೇಷವಾದಂತಹ ಮಹತ್ವವನ್ನು ಹೇಳಿದ್ದಾರೆ. ಹೀಗೆಲ್ಲ ಹೇಳಿದ್ದಾರೆ. ಆದ್ದರಿಂದ ಸ್ನಾನವನ್ನು ಮಾಡತಕ್ಕಂಥದ್ದು, ನೀವು ಯಾವುದೇ ಪೂಜೆ ಮಾಡಬೇಕಾದ್ರೂ, ವ್ರತ ಮಾಡಬೇಕಾದ್ರೂ, ಏನೇ ಮಾಡಬೇಕಾದ್ರೂ ಮೊದಲು ಸ್ನಾನವನ್ನು ಮಾಡಬೇಕು. ಮಾಘ ಮಾಸದಲ್ಲಿ ಮಾಘ ಸ್ನಾನಕ್ಕೆ ವಿಶೇಷವಾದಂತಹ ಪ್ರಾಶಸ್ತ್ಯ ಇದೆ ಅಂತೇಳಿ ನಾನು ಆಗಲೇ ಹೇಳಿದೆ. ಮಾಘ ಅಂದರೆ ಏನು? ಅಘ ಅಂದರೆ ಪಾಪ ಅಂಥೇಳಿ. ಮಾಘ ಅದರಲ್ಲೇ ಬರುತ್ತೆ. ಅಘ ಅಂದರೆ ಪಾಪಗಳನ್ನು ಕಳೀತಕ್ಕಂಥದ್ದು ಮಾಘ ಮಾಸ. ಆದ್ದರಿಂದ ಮಾಘ ಮಾಸದ ರಥಸಪ್ತಮಿ ದಿವಸ ಒಟ್ಟಿಗೆ ಮಾಘ ಮಾಸದಲ್ಲಿ ಪ್ರತಿನಿತ್ಯವೂ ಸ್ನಾನವನ್ನು ಮಾಡಲೇಬೇಕು. ಅದರಲ್ಲಿ ರಥಸಪ್ತಮಿಯ ದಿವಸ ವಿಶೇಷವಾಗಿ ಪ್ರಾತಃ ಕಾಲದಲ್ಲಿ, ಅರುಣೋದಯದಲ್ಲಿ ಸ್ನಾನವನ್ನು ಮಾಡತಕ್ಕಂಥದ್ದು. ವಿಶೇಷವಾಗಿ ಜನ್ಮ ಅಂದರೆ ನಾವು 7 ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಪಾಪಗಳನ್ನೆಲ್ಲವನ್ನು ಕಳಿತಕ್ಕಂತಹ ವಿಶೇಷವಾದಂತಹ ಶಕ್ತಿ ಇರುವುದರಿಂದ ಮಾಘ ಮಾಸದಲ್ಲಿ, ಅರುಣೋದಯ ಕಾಲದಲ್ಲಿ ನಾವು ಸ್ನಾನವನ್ನು ಮಾಡಬೇಕು. ಅದರಲ್ಲೂ ತಣ್ಣೀರಿನ ಸ್ನಾನವನ್ನು ಮಾಡಿದರೆ ಶ್ರೇಷ್ಠ ಅಂತೇಳಿ ಹೇಳಿದ್ದಾರೆ. ಬರತಕ್ಕಂತಹ ನೀರು, ಹಿಡಿದಿಟ್ಟಂಥ ಬಿಸಿ ನೀರಿನಕ್ಕಿಂತ ತಣ್ಣೀರಿನ ಸ್ನಾನ ಶ್ರೇಷ್ಠ. ತಣ್ಣೀರಿನ ಸ್ನಾನದಲ್ಲಿ ಹಿಡಿದಿಟ್ಟಂತಹ ನೀರಕ್ಕಿಂತ ಹರಿತಕ್ಕಂತಹ ನೀರಿನಲ್ಲಿ, ಅಂದರೆ ಪ್ರಕೃತಿ ಸಹಜವಾಗಿರತಕ್ಕಂತಹ ಬಾವಿ, ಸರೋವರ ಇಂತಹಕ್ಕೆ ಶ್ರೇಷ್ಠ ಅಂತೇಳಿ ಹೇಳಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ರಥಸಪ್ತಮಿ ದಿವಸ ಸರೋವರಗಳಲ್ಲಿ, ಪುಣ್ಯ ನದಿಗಳಿಗೆ, ಗಂಗೆ, ಯಮುನೆ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ ಇವೆಲ್ಲ ಪುಣ್ಯ ನದಿಗಳು ಅಂತೇಳಿ ಹೇಳ್ತಾರೆ. ಇಂತಹ ನದಿಗಳ ಸಮೀಪದಲ್ಲಿರ್ತಕ್ಕಂಥವರು ಸ್ನಾನವನ್ನು ಅಲ್ಲಿ ಮಾಡತಕ್ಕಂತಹ ಅವಕಾಶದಿಂದ ವಂಚಿತರಾಗಬಾರದು. ಪ್ರಯತ್ನಪಟ್ಟು ಹೋಗಿ ಅಂತಹ ನದಿಗಳಲ್ಲಿ ಪ್ರಾತಃ ಕಾಲದಲ್ಲಿ ರಥಸಪ್ತಮಿ ದಿವಸ ಸ್ನಾನವನ್ನು ಮಾಡಲೇಬೇಕು. ಸಮುದ್ರ ತೀರದಲ್ಲಿರ್ತಕ್ಕಂಥವರು ಕೂಡ ವಿಶೇಷವಾಗಿ ಸರ್ವತೀರ್ಥ ಸಮುದ್ಭವವಾದಂತಹ ಸಮುದ್ರದಲ್ಲಿ ಸ್ನಾನವನ್ನು ರಥಸಪ್ತಮಿ ದಿವಸ ಮಾಡತಕ್ಕಂಥದ್ದು ಇನ್ನೂ ಶ್ರೇಷ್ಠ. ಆದ್ದರಿಂದ ನೀವು ಎಲ್ಲೇ ಇರಿ, ಹೇಗೇ ಇರಿ, ರಥಸಪ್ತಮಿ ದಿವಸ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಸಮಂತ್ರಕವಾಗಿ ಮಾಡತಕ್ಕಂಥದ್ದು. ಪ್ರಮುಖವಾಗಿ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿ ನಾವು ಆಚರಣೆಯನ್ನು ಮಾಡಿದರೆ ನಿರೋಗವಾದಂತಹ ಶರೀರ, ದೃಢವಾದಂತಹ ಮನಸ್ಸು, ಐಶ್ವರ್ಯ, ಸಂಪತ್ತು ಇವೆಲ್ಲವೂ ಕೂಡ ಆ ಸೂರ್ಯನಾರಾಯಣ ಅನುಗ್ರಹದಿಂದ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂತಹ ಒಂದು ವಿಶೇಷವಾದಂತಹ ಫಲವನ್ನು ರಥಸಪ್ತಮಿಯ ಹಬ್ಬದ ಆಚರಣೆಯಲ್ಲಿ ಹೇಳಿರತಕ್ಕಂಥದ್ದು ನಾವು ನೋಡಬಹುದು. ಸಮಸ್ತ ಸನ್ಮಂಗಳಾನಿ ಭವತು, ಲೋಕಾ ಸಮಸ್ತ ಸುಖಿನೋ ಭವಂತು. ಶುಭಮಸ್ತು.